ನಾಗಮೋಹನ್ ದಾಸ್ ವರದಿ ರಾಜಕೀಯ ಪ್ರೇರಿತ ಇದು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಸರ್ಕಾರದ ಕಾಲದಲ್ಲಿ 40% ಕಮಿಷನ್ ತೆಗೆದುಕೊಂಡಿದ್ದಾರೆ ಅಂತ ಆರೋಪ ಇತ್ತಲ್ಲ, ಅದರ ತನಿಖೆಗೆ ನಾಗಮೋಹನ್ ದಾಸ್ ಅವರ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಕಮಿಟಿಯನ್ನು ಸಿದ್ದರಾಮಯ್ಯನವರ ಸರ್ಕಾರ ನೇಮಕ ಮಾಡಿತ್ತು. ನಿನ್ನೆ ಅಷ್ಟೇ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಆರ್ ಅಶೋಕ್ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರ 40% ಅಂತ ಆರೋಪವನ್ನು ಮಾಡಿತ್ತು. ತನಿಖೆ ಮಾಡಿದ ಮೇಲೆ ಅದು ಹೆಂಗೆ 40% ಅಂತ ಆಗ್ಬಿಡ್ತು? ಆರೋಪ ಮಾಡಿದ್ದು 40% ಅಂತ ಎಕ್ಸಾಕ್ಟಾಗಿ, ತನಿಖೆ ಮಾಡಿದ ತಕ್ಷಣ ಅವರು 40% ಅಂತ ಎಕ್ಸಾಕ್ಟಾಗಿ ಹೇಳ್ತಾ ಇದ್ದಾರಲ್ಲ, ಹೇಗಿದು? ತನಿಖೆಗೆ ಯಾವ ದಾಖಲೆ ಕೊಟ್ಟರಪ್ಪ ಅವರು? ಕಾಂಗ್ರೆಸ್ ಯಾವ ಥರ ಹೇಳಿತ್ತೋ ಅದೇ ಥರ ವರದಿ ಅವರು ಕೊಟ್ಟುಬಿಟ್ಟಿದ್ದಾರೆ. ನಾಗಮೋಹನ್ ದಾಸ್ ಅವರ ವರದಿಯ ಬಗ್ಗೆ ಆರ್ ಅಶೋಕ್ ಬೇಸರ ಈ ಥರ ವ್ಯಕ್ತಪಡಿಸಿದ್ದಾರೆ. ನಾಗಮೋಹನ್ ದಾಸ್ ಅವರ ವರದಿ ಏನಿದೆ ಅದು ಪೂರ್ತಿ ರಾಜಕೀಯ ಪೊಲಿಟಿಕಲ್ ವರದಿಯನ್ನು ಕೊಟ್ಟಿದ್ದಾರೆ. ಸರ್ಕಾರ 40% ಅಂತ ಆಪಾದನೆ ಮಾಡ್ತು. ಇವ್ರು ತನಿಖೆ ಮಾಡಿದ್ಮೇಲೆ ಕರೆಕ್ಟಾಗಿ 40% ಅಂತ ಹೆಂಗೆ ಬಂದ್ಬಿಡುತ್ತೆ? ಅದರಲ್ಲಿ ತನಿಖೆ ಮಾಡಿದಾಗ ಯಾವ ಮಾನದಂಡದಲ್ಲಿ ತನಿಖೆ ಮಾಡಿದ್ದಾರೆ, ಅದಕ್ಕೆ ದಾಖಲೆಗಳೇನು ಕೊಟ್ಟಿದ್ದಾರೆ, ಇವೆಲ್ಲನೂ ಕೂಡ ಭಾಳ ಪ್ರಸ್ತುತ. ಮೊದಲೇ ಅವರು ಯಾವಾಗೂ ಕಾಂಗ್ರೆಸ್ ಅವರು ಅವರೊಬ್ಬರನ್ನ ಬಿಟ್ಟರೆ ಬೇರೆ ಯಾರನ್ನೂ ತನಿಖೆಗೆ ನೇಮಕ ಮಾಡೋದೇ ಇಲ್ಲ. ಯಾವತ್ತು ಕಾಂಗ್ರೆಸ್ ಬರ್ತದೋ ಪರ್ಮನೆಂಟ್ ನಾಗಮೋಹನ್ ದಾಸ್ ಯಾವತ್ತೂ ಎಲ್ಲ ತನಿಖಾ ಇದಕ್ಕೂ ಅವರೇ ಕೊಡ್ತಾರೆ. ಅಂದರೆ ಕಾಂಗ್ರೆಸ್ ಹೆಂಗೆ ಹೇಳುತ್ತೋ ಆ ರೀತಿ ಅವರು ವರದಿ ಕೊಡುವಂಥ ಚಾಳಿ ಇರ್ತಕ್ಕಂಥದ್ದು. ಅದರಿಂದ ಇದು ಪೊಲಿಟಿಕಲ್ ಅಷ್ಟೇ, ಪೊಲಿಟಿಕಲ್. ಈಗ ಇವ್ರಿಗೇನು ಸಂಬಂಧ ಇಲ್ಲ ಬಿಡಿ, ಇವ್ರ ಏಜೆನ್ಸಿ ಅಲ್ಲ, ತನಿಖಾ ಏಜೆನ್ಸಿ ಅಲ್ಲ. ಇವರು ಲೋಕಾಯುಕ್ತ ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಲೋಕಾಯುಕ್ತದಲ್ಲಿ ಕ್ಲೀನ್ ಚಿಟ್ ಅಂತ ಕೊಟ್ಟಿದ್ದಾರೆ. 40% ಆ ಥರದ ಯಾವುದೇ ದಾಖಲೆಗಳು ನಮಗೆ ಕೊಟ್ಟಿಲ್ಲ ಅಂತ ಕೊಟ್ಟಿದ್ದಾರೆ. ಇವ್ರಿಗೆ ಹೆಂಗೆ ಸ್ಪೆಷಲಾಗಿ ದಾಖಲೆ ಬಂದ್ಬಿಡುತ್ತೆ? ಅಂದರೆ ಕಾಂಗ್ರೆಸ್ ಪ್ರೇರಿತವಾದಂಥ ಒಂದು ಆಯೋಗ ಇದು. ಯಾವ ರೀತಿ ಇವ್ರದ್ದು ಡಿನೋಟಿಫಿಕೇಶನ್ ಇತ್ತಲ್ಲ ಅರ್ಕಾವತಿ, ಆ ರೀತಿ ಕೆಂಪಣ್ಣ ಹಂಗೆ ಇದನ್ನು ಒಂದು ಮಾಡಿದ್ದಾರೆ ಅಷ್ಟೇ. ಇದನ್ನು BJPಯನ್ನು ರಾಜಕೀಯವಾಗಿ ಹೀಯಾಳಿಸ್ಬೇಕು ಅನ್ನೋದು ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿ ಸತ್ಯಾಂಶಗಳಿಲ್ಲ. ಈಗಾಗಲೇ ತನಿಖಾ ಸಂಸ್ಥೆ ಇರೋದು ಲೋಕಾಯುಕ್ತ, ಅದು ಬಿಟ್ಟರೆ ಕೋರ್ಟಲ್ಲೂ ನಡೀತಾ ಇದೆ. ಹೈಕೋರ್ಟಲ್ಲಿ ಮುನಿರತ್ನ ಅವರು ಕೋರ್ಟಲ್ಲೂ ಕೇಸ್ ಹಾಕಿದ್ದಾರೆ, ಅಲ್ಲೂ ಏನೂ ಆಗಿಲ್ಲ. ಲೋಕಾಯುಕ್ತಲ್ಲೂ ಏನಾಗಿಲ್ಲ. ಇವ್ರು ಮಾತ್ರ